ತಂಡಗಳು ಮುಂದೆ ಸಾಗ್ತಾ ಇವೆ. ಅಭಿನಂದನೆಗಳು. ನಿಮ್ಮ ಶಿಸ್ತು ನಮ್ಮ ಸಮುದಾಯ ಸಮಾಜ ಎಲ್ಲ ಮಕ್ಕಳಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ. ಮಾನ್ವಿ ತಾಲೂಕಿನ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ 77ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ತಹಶೀಲ್ದಾರ್ ಭೀಮರಾಯ ಬಿ ರಾಮಸಮುದ್ರ ಗಣರಾಜ್ಯೋತ್ಸವದ ಸಂದೇಶ ನೀಡಿ, ನಮ್ಮ ದೇಶವು ಸ್ವಾತಂತ್ರ್ಯ ನಂತರ ಗಣರಾಜ್ಯ ದೇಶವಾದ ನಂತರ ಪ್ರಜಾಪ್ರಭುತ್ವ ಪರಿಕಲ್ಪನೆಯ ದೇಶಕ್ಕೆ ಅಗತ್ಯವಾದ ಸಂವಿಧಾನವು 1950 ಜನವರಿ 26ರಂದು ಜಾರಿಯಾಯಿತು. ಈ ದಿನವನ್ನ ದೇಶಾದ್ಯಂತ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗ್ತಾ ಇದೆ. ಒಂದು ದೇಶ ಅಭಿವೃದ್ಧಿಯಾಗಬೇಕಾದಲ್ಲಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವಂತರಾದಾಗ ಮಾತ್ರ ಸಾಧ್ಯ. ದೇಶದ ಸಾಕ್ಷರತೆಯೊಂದೇ ದೇಶದ ಅಭಿವೃದ್ಧಿಯ ಭದ್ರ ಬುನಾದಿಯಾಗಿದೆ. ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನ ಬಳಸಿಕೊಂಡು ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನ ನೀಡಿದಾಗ ಮಾತ್ರ ಡಾಕ್ಟರ್ BR ಅಂಬೇಡ್ಕರ್ ರವರ ಸಮಸಮಾಜದ ನಿರ್ಮಾಣದ ಕನಸು ಪೂರ್ಣವಾಗುವುದಕ್ಕೆ ಸಾಧ್ಯವಾಗುತ್ತೆ. ಶಿಕ್ಷಣವಂತರಾದಾಗ ಮಾತ್ರ ಮೌಢ್ಯತೆ ತೊಲಗಿ ವೈಜ್ಞಾನಿಕ ಮನೋಭಾವನೆ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತೆ ಎಂದು ತಿಳಿಸಿದ್ರು. ಸಾಕ್ಷರತೆಯ ತಳಹದಿಯಲ್ಲಿ ಇರತಕ್ಕಂಥದ್ದು. ಹೀಗಾಗಿ ನಾವು ನೀವೆಲ್ಲರೂ ಶಿಕ್ಷಣದ ಕಡೆಗೆ ಮುನ್ನುಗ್ಗೋಣ, ಶಿಕ್ಷಣದ ಸಾಕ್ಷರತೆ ಅಕ್ಷರವನ್ನ ಎದೆಗೆ ಬಿತ್ತೋಣ ಎಂದು ಹೇಳುತ್ತಾ, ಸಂವಿಧಾನವನ್ನ ಗೌರವಿಸಿ ಸಂವಿಧಾನದ ಅಡಿಯಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, 2 ವರ್ಷ 11 ತಿಂಗಳು 18 ದಿನಗಳ ಒಂದು ಸುದೀರ್ಘ ದಿನಗಳನ್ನು ತೆಗೆದುಕೊಂಡು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನ ನಾವು ಅರಿತುಕೊಂಡು ಅದರ ನೆರಳಿನಲ್ಲಿ ನಾವು ಇರಬೇಕಾಗಿರ್ತದೆ. ಸೊ ಹೀಗಾಗಿ ಸಂವಿಧಾನದ ಆಚರಣೆಯು ದಿನದಿಂದ ದಿನಕ್ಕೆ ಒಂದೊಂದು ಪ್ರಗತಿಯೊಂದಿಗೆ ನಾವು ಆಚರಣೆ ಮಾಡೋಣ. ಹೀಗಾಗಿ ಮಾನವಿನ ಜನತೆಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿಯನ್ನು ಕಾಣಲಿ ಅಂತ ತಾಲೂಕು ಆಡಳಿತದಿಂದ ಹಾರೈಸುತ್ತಾ, ನಾವು ನೀವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮನಸ್ಸುಗಳು ಒಂದು ಸಂಕಲ್ಪ ಮಾಡಬೇಕಾಗಿರ್ತದೆ. ಒಂದ್ ಕಡೆ GS ಶಿವರುದ್ರಪ್ಪನವರು ಹೇಳ್ತಾರೆ, ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ, ಮತಗಳೆಲ್ಲವೂ ಮೀರಿ ನಾವು ಬೆಳಿಬೇಕಾಗಿರ್ತ ಸಂಕಲ್ಪ ನಾವು ಮಾಡಬೇಕಾಗಿರ್ತದೆ. ಸೊ ಹೀಗಾಗಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗುವಂತ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿರುವವರು ಸಂಕಲ್ಪ ಮಾಡಿ ಆ ಒಂದು ದೇಶದ ಐಕ್ಯತೆ ವೈವಿಧ್ಯತೆಯಲ್ಲಿ ನಾವು ಪಾಲ್ಗೊಳ್ಳೋಣ ಅಂತ ಹೇಳುತ್ತಾ, ನೆರೆದಿರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಮಹಾತ್ಮ ಗಾಂಧೀಜಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಿಸಲಾಯಿತು. ಪೊಲೀಸ್ ತಂಡ, NSI ತಂಡ, NSS ತಂಡ, ಸೇವಾದಳ ತಂಡ, ಸ್ಕೌಟ್ಸ್ ಮತ್ತು ಗೈಡ್ಸ್ ಬಾಲಕ ಬಾಲಕಿಯರ ತಂಡಗಳು ಸರ್ಕಾರಿ ಶಾಲೆ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಾಲಕ ಬಾಲಕಿಯರ ತಂಡಗಳು ತಮ್ಮ ಶಾಲೆಯ ಸಮವಸ್ತ್ರದೊಂದಿಗೆ ಆಕರ್ಷಕವಾದ ಪಥಸಂಚಲನ ನಡೆಸಿ ಗೌರವ ವಂದನೆಯನ್ನ ಸಲ್ಲಿಸಿದ್ರು. ತಾಲೂಕಿನ ವಿವಿಧ ಇಲಾಖೆಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸರ್ಕಾರಿ ಅಧಿಕಾರಿಗಳನ್ನ ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳಿಗೆ ನೃತ್ಯ ರೂಪಕಗಳ ಮೂಲಕ ಪ್ರದರ್ಶನ ನೀಡಿ ಮೆಚ್ಚುಗೆ ಪಡೆದ್ರು. ಗಣರಾಜ್ಯೋತ್ಸವದ ಅಂಗವಾಗಿ ನಡೆದ ಪಥಸಂಚಲನದಲ್ಲಿ ಆಕರ್ಷಕವಾಗಿ ಪಥಸಂಚಲನ ನೀಡಿದ ತಂಡಗಳಿಗೆ ಹಾಗೂ ದೇಶಭಕ್ತಿ ಗೀತೆಗಳಿಗೆ ನೃತ್ಯ ರೂಪಕಗಳ ಮೂಲಕ ಉತ್ತಮ ಪ್ರದರ್ಶನ ನೀಡಿದ ತಂಡಗಳಿಗೂ ಕೂಡ ಬಹುಮಾನಗಳನ್ನು ವಿತರಿಸಲಾಯಿತು. ಗೈಡ್ ಬಾಲಕ ಮತ್ತು ಬಾಲಕಿ, ಸೇವಾದಳ ಬಾಲಕ ಮತ್ತು ಬಾಲಕಿ, ಶಾಲಾ ಸಮವಸ್ತ್ರ ಬಾಲಕ ಮತ್ತು ಬಾಲಕಿ ವಿದ್ಯಾರ್ಥಿನಿಯರು ಬಹಳ ಅರ್ಥಪೂರ್ಣವಾಗಿ ಪರೇಡ್ ಮಾಡ್ತಾ ಇದ್ದಾರೆ. ಈಗ ಗೈಡ್ಸ್ ಬಾಲಕಿ ವಿದ್ಯಾರ್ಥಿನಿ ಬಾಲಕಿಯರ ತಂಡ ಕುಮಾರಿ ಹರಿಪ್ರಿಯ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಗೌರವ ರಕ್ಷೆಯನ್ನು ನೀಡುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಗೈಡ್ಸ್ ನ ಸಮವಸ್ತ್ರ ಧರಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರು ಒಂದು ಸಂಚಲನ ಮೂಡಿ ದೇಶಭಕ್ತಿಯನ್ನ ಸಾಗ್ತಾ ಇದೆ. ಹಾಗೆ 4ನೇ ಪ್ಲಾಟೂನ್ ಸಂಖ್ಯೆಯನ್ನ ಸ್ಕೌಟ್ ಬಾಲಕರ ತಂಡ ಕುಮಾರ್ ಕಾರ್ತಿಕ್ ನಾಯಕತ್ವದಲ್ಲಿ ಭಾರತದ ಸ್ಕೌಟ್ ತಂಡ 4ನೇ ತಂಡ ಗೌರವ ರಕ್ಷೆಯನ್ನು ನೀಡುತ್ತಾ ತಾಲೂಕು ದಂಡಾಧಿಕಾರಿಗಳಿಗೆ ಮುಂದೆ ಸಾಗ್ತಾ ಇದೆ. ತಂಡ ಬಹಳ ವಿನೂತನ ಅದ್ಭುತವಾಗಿ ಕಾಣ್ತಾ ಇದೆ. ಹಾಗೆ 5ನೇ ತಂಡ ಮುಂದೆ ಸಾಗ್ತಾ ಇದೆ. ಗೈಡ್ಸ್ ಬಾಲಕಿಯರ ವಿಭಾಗದೊಂದಿಗೆ ಆಕರ್ಷಣೀಯವಾಗಿ ಮುಖಾಂತರವಾಗಿ ಬಾಲಕರ ಸೇವಾದಳ ತಂಡ ತಮ್ಮ ತಂಡದ ನಾಯಕತ್ವವನ್ನು ವಹಿಸಿಕೊಂಡು ತಾಲೂಕು ದಂಡಾಧಿಕಾರಿಗಳಿಗೆ ಗೌರವ ರಕ್ಷಣೆ ನೀಡುತ್ತಾ ಮುಂದೆ ಸಾಗ್ತಾ ಇದ್ದಾರೆ. ಆರ್ಮಿ ಬ್ರ್ಯಾಂಡ್ ಧರಿಸಿರ್ತಕ್ಕಂಥ ವಿದ್ಯಾರ್ಥಿ ಬಳಗ ಶಾಲಾ ಸಮವಸ್ತ್ರದೊಂದಿಗೆ
ಜಗದೀಶ್ ನಾಯಕತ್ವದಲ್ಲಿ ಬಹಳ ಅರ್ಥಪೂರ್ಣ ಅದ್ಭುತವಾಗಿ ಆರ್ಮಿಯಂತೆ ಹೆಜ್ಜೆಯನ್ನು ಹಾಕುತ್ತಾ ಮುಂದೆ ಸಾಗ್ತಾ ಇದೆ ತಂಡ. ಈ ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಅಬ್ದುಲ್ ವಾಹಿದ್, ಪಿಐ ಸೋಮಶೇಖರ, ಎಸ್ ಕೆಂಚರೆಡ್ಡಿ, ಪುರಸಭೆ ಮುಖ್ಯಾಧಿಕಾರಿ ಪರಶುರಾಮ ದೇವಮಾನೆ, ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷರಾದ ಅಬ್ದುಲ್ ಗಾಪೂರ್ ಸಾಬ್, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಬಿಕೆ ಅಂಬರೀಶಪ್ಪ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣಬಸವರಾಜ, ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ, ಡಿ ಅಗ್ನಿಶಾಮಕ ಠಾಣಾಧಿಕಾರಿ ರಂಗಪ್ಪ, ಮುಖಂಡರಾದ ರಾಜಾ ಸುಭಾಷ್ಚಂದ್ರ ನಾಯಕ, ಖಾಲಿದ್ ಖಾದ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.